ಮಗುವಾಗೆ ಬಂದೆ ನಮ್ಮ ಅಮ್ಮ ನಿನ್ನ ಮಡಿಲ ಮಗುವಾಗೆ ಬಂದೆ ನಮ್ಮ ಕರುವಮ್ಮ. ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೇ ದ ಡೇ 70ನೇ ಎಪಿಸೋಡ್ಗೆ ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಯಶಃ ಯಾವ ನಿರ್ದೇಶಕನೂ ಕೂಡ ಯಾರೇ ಆಗಿರಲಿ ಕಣ್ರಿ, ಒಂದು ಸಿನಿಮಾವನ್ನು ಕೂತು ಇಷ್ಟು ಸಂಕ್ಷಿಪ್ತವಾಗಿ ತಂದು ಆಡಿಯನ್ಸ್ ಮುಂದೆ ಇಟ್ಟಿಲ್ಲ. ಭೂತೋ ಅಂತ ಹೇಳ್ತೀನಿ, ಭವಿಷ್ಯದಲ್ಲಿ ಪ್ರತಿಯೊಬ್ಬರು ಮಾಡಲಿ ಅಂತಲೇ ನಾನು ಆ ದೇವರನ್ನು ಪ್ರಾರ್ಥಿಸ್ತೀನಿ. ನಾನು ಎಷ್ಟೋ ಮೊನ್ನೆ ನನ್ನ ಗುರುಗಳಾದಂಥ MS ರಮೇಶ್ ಆಗಿರ್ಬೋದು, ನನ್ನ ಕೊಲೀಗ್ ಆದಂಥ ಅಕ್ಷಯ್ ಆಗಿರ್ಬೋದು, ಮತ್ತೊಬ್ಬ ಡೈರೆಕ್ಟರ್ ಆಗಿರ್ಬೋದು, ಮಗದೊಬ್ಬ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರನ್ನೂ ಭೇಟಿ ಮಾಡಿದಾಗ ನಮ್ಮಲ್ಲೂ ನೋವಿದೆಮ್ಮ ಅಂತಾರೆ, ನಾವು ಅನುಭವಿಸಿದ್ದೀವಮ್ಮ ಅಂತಾರೆ, ನಮಗೂ ಈ ಥರ ಎಲ್ಲ ಆಗಿದೆಮ್ಮ ಅಂತಾರೆ. ನಾನು ಕೇಳೋ ಒಂದೇ ಒಂದು ಮಾತು, ಯಾಕೆ ನೀವು ಯಾರು ಬಂದು ಅದನ್ನು ಹೇಳ್ತಾ ಇಲ್ಲ ಅಂತ. ವೀಕ್ಷಕರೇ, ಪ್ರತಿಯೊಂದನ್ನು ನಿಮಗೆ ತಿಳಿಸ್ದಾಗಲೇ ಗೊತ್ತಾಗೋದು ಆ ಹೀರೋ ಯೋಗ್ಯತೆ ಏನು, ಆ ನಿರ್ಮಾಪಕನ ಯೋಗ್ಯತೆ ಏನು, ಆ ಡಿಸ್ಟ್ರಿಬ್ಯೂಟರ್ಗಳ ಯೋಗ್ಯತೆ ಏನು, ಅವರ ಯೋಗ್ಯತೆ ಏನು, ನಾವು ಮಾಡ್ಕೊಂಡಂತಹ ತಪ್ಪೇನು, ನಾವು ಎಲ್ಲಿ ಎಡವಿದ್ವಿ, ನಾವು ಏನೆಲ್ಲ ಮಾಡ್ಕೊಂಡ್ವಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹಣೆಬರ ಏನು, ಒಬ್ಬ ಎಡಿಟರ್ ಹಣೆಬರ, ಒಬ್ಬ ಸ್ಟೆಂಟ್ ಮಾಸ್ಟರ್ ಹಣೆಬರ, ಎಲ್ಲವನ್ನು ಬಿಚ್ಚಿಟ್ಟು ಬೆತ್ತಲಾಗಬೇಕು ಕಣ್ರಿ. ಮನುಷ್ಯ ಬೆತ್ತಲೆ ಆದಾಗಲೇ ಎಲ್ಲವೂ ಚೆಂದ. ನಾನು ಎಲ್ಲಿಯೂ ಕೂಡ ನೀವು ಹೇಳ್ಬೋದು, ಏನಯ್ಯ ಹೇಳ್ತೀಯ, ಅರೆ ಆಗಿರೋದನ್ನ ಹೇಳಿದೆ, ನಾನೇನೋ ಬೇರೆ ಹೇಳ್ತಾ ಇದ್ದೀನ. ನಾನು ಬೇರೆ ಹೇಳಿದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ನನ್ನ ಹಾಕೊಂಡು ಗುಂಬಿಟ್ರವರು, ಒಂದು ಕಡೆಯಿಂದ ಗುಂಬ್ಕೊಂಬಂದ್ಬಿಟ್ರವರು. ಅವರವರ ವಿಷಯವನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಬಿಡಿಸಿಟ್ಟಿದ್ದು ಏನಕ್ಕೆ ಅಂತಂದರೆ, ಯಾರೋ ಒಬ್ಬ ನಾಳೆ ಎಲ್ಲೋ ಒಂದು ಆಲೋಚನೆಯಲ್ಲಿ, ಎಲ್ಲೋ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಎಲ್ಲೋ ಎಡವಿ ಹೋಗಿ ಮತ್ತೆ ನಾನು ಅನುಭವಿಸಿದ್ದನ್ನು ನೀವು ಅನುಭವಿಸ್ಬೇಡಿ ಅಂತ ಹೇಳೋಕ್ಕೋಸ್ಕರ ಪ್ರತಿ ಕಥೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಬರ್ತಾ ಇದ್ದೇನೆ. ಏನ್ರಿ ಅಬ್ಬಬ್ಬ ಅಂದರೆ, ಯಾವನೋ ಒಬ್ಬ ನನಗೇನೋ ಅನ್ಬೋದು, ಇಲ್ಲ ಯಾವನೋ ಒಬ್ಬ ಏನೋ ಮಾಡಿ ನನ್ನ ಚಾನಲನ್ನು ಮುಚ್ಚಿಸ್ಬೋದು, ಇಲ್ಲ ಯಾವನೋ ಒಬ್ಬ ಏನನ್ನೋ ಮಾಡ್ಬೋದು. ಬದುಕೋನು ಎಲ್ಲಿದ್ದರೂ ಬದುಕ್ತಾನೆ. ನಾವು ನಂಬಿರೋದು ಇದನ್ನೆಲ್ಲ ಕಣ್ರಿ. ದೇವ್ರು ನಮಗೆ ಕೊಟ್ಟಿರೋದು ಅದೇನೋ ಮೈ ದೇಹ ಅದನ್ನು ಕರೆಕ್ಟಾಗಿ ಇಟ್ಕೊಂಡು, ಮತ್ತು ನಾವು ಆ್ಯಕ್ಟಿಂಗ್ ನಂಬಿ ಬದುಕಿಲ್ಲ, ನಾವು ಆರ್ಟಿಸ್ಟ್ ಆಗಿ ಬಂದಿಲ್ಲ. ನಾವು ನಂಬಿದ್ದು ಕೇವಲ ಇದನ್ನು. ನಾನು ಎಲ್ಲೋ ಒಂದು ಕಡೆ ಹೇಳ್ತೀನಿ, ಸರಸ್ವತಿಗೆ ಅದೇ ಹೇಳೋದು, ಅಮ್ಮ ಶಾರದೆ, ದಯವಿಟ್ಟು ನಾನು ಆಡೋ ಮಾತಲ್ಲಾಗಿರಲಿ, ನಾನು ಮಾತಾಡೋ ಪದಗಳಲ್ಲಾಗಿರಲಿ, ನಾನು ಮತ್ತೊಂದಾಗಲಿ ನನ್ನ ಹಿಂದೆ ನಿಂತು ಕಾಪಾಡು ತಾಯಿ. ನಿನ್ನ ಆ ಕಾಪಾಡುವಿಕೆಯ ಹಿಂದೆ ಚಾಮುಂಡಿಯಾಗಿರಲಿ, ಕಾಳಿಯಾಗಿರಲಿ, ಸರಸ್ವತಿ ಲಕ್ಷ್ಮಿ ಆಗಿರಲಿ, ನನ್ನ ಹೆತ್ತ ತಾಯಿ ಶಾಂತಾಳಾಗಿರಲಿ, ಎಲ್ಲರೂ ನಿಂತು ಆಶೀರ್ವಾದ ಮಾಡಲಿ ತಾಯಿ ಅಂತಲೇ ಪ್ರತಿಯೊಂದು ಪದಗಳನ್ನು ನಾನು ಜೋಡಿಸ್ತಾ ಹೋಗ್ತೀನಿ. ನಾನು ನಂಬಿರೋದು ಯಾರನ್ನೂ ಅಲ್ಲ, ನಾನು ನಂಬಿರೋದು ಕೇವಲ ನನ್ನ ತಂದೆ ತಾಯಿ, ನನ್ನ ಗುರುಗಳಾದಂತಹ KV ರಾಜು ಅವರು, ಎಲ್ಲ ಗುರುಗಳಾದಂತಹ ಹೇಳ್ತಾ ಹೋಯ್ತು ಅಂದರೆ 21 ನಿರ್ದೇಶಕರುಗಳು. ಇದೆಲ್ಲದಕ್ಕಿಂತ ಮೇಲಾಗಿ ಕೂತಿರೋದು, ದೇವರಿಗಿಂತ ಒಂದು ಪಟ್ಟು ಮೇಲಾಗಿ ಕೂರಿಸ್ತಾ ಇರೋದು ಯಾರು ಅಂದರೆ ನನ್ನ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು. ಅವ್ರು ನನಗೆ ಕರ್ಕೊಂಬರ್ದೇ ಹೋಗಿದ್ದಿದ್ರೆ ನನ್ನ ಜೀವನನೇ ಇಲ್ಲ ಕಣ್ರಿ. ಅವ್ರು ನನಗೆ ಅನ್ನ ಹಾಕದೆ ಹೋಗಿದ್ದಿದ್ರೆ ನನ್ನ ಜೀವನನೇ ಇಲ್ಲ ಕಣ್ರಿ. ಅವರು ನನ್ನ ಕೈ ಹಿಡಿದು ನಡೆಸ್ಕೊಂಡು ಬರದೆ ಹೋಗಿದ್ದಿದ್ರೆ ನನ್ನ ಜೀವನನೇ ಇಲ್ಲ ಕಣ್ರಿ. ತನು ಮನ ಧನ ಇವತ್ತು ನನ್ನ ಹತ್ರ ಏನೆಲ್ಲ ಇದೆ ಎಲ್ಲವೂ ಆ ಸ್ವಾಮಿಗೆ ಅರ್ಪಿತ, ಅಂದರೆ ನನ್ನ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಅರ್ಪಿತ. ಅವರ ನಂತರ ಬರೋದು ನನ್ನ ತಂದೆ ತಾಯಿ. ತಂದೆ ಕೂಡ ಎಲ್ಲೋ ಒಂದು ಕಡೆ ನನ್ನ ನಡುನೀರಿನಲ್ಲಿ ಕೈ ಬಿಟ್ಟು ಹೊರಟೋಗ್ಬಿಟ್ಟಾಗ ಕೈ ಹಿಡಿದು ಮೇಲಕ್ಕೆ ತೆಗೆದುಕೊಂಡಿದ್ದು, ಎತ್ಕೊಂಡಿದ್ದು, ಬಾಚಿ ಅಪ್ಕೊಂಡಿದ್ದು, ಮಳ್ಳಲ್ಲಿ ಮಲಗಿಸ್ಕೊಂಡು ನನ್ನನ್ನು ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಹಾಕಿ ಮಲಗಿಸಿದ್ದು, ದಟ್ ವಾಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್. ತದನಂತರ ಎಲ್ಲ ಬರುತ್ತೆ. ಸೊ ಅವರಾಗಿ ಇವರೆಲ್ಲ ಇರುವಾಗ ನನಗೇನು ಭಯ ಇಲ್ಲ ಕಣ್ರಿ. ಕೆಲವ್ರು ಕಿಚಾಯಿಸ್ತೀರಾ, ಏನು ಕಿತ್ತು ಗುಡ್ಡೆ ಆಗ್ತಾ ಇದೆಯಪ್ಪ, ಬರೀ ಮಾತಾಡ್ತಿದ್ಯಲ್ಲ, ಸಿನಿಮಾ ಏನಾದ್ರು ಮಾಡ್ತಿದ್ದೀನಪ್ಪ, ಉತ್ತರ ಕೊಡ್ತೀನಿ. ಕೆಲವ್ರು ಕೇಳ್ತಾರೆ, ಬರೀ ಇದೇ ಆಗೋಯ್ತು, ಬೈತ್ಯ, ಅದಕ್ಕೂ ಉತ್ತರ ಕೊಡ್ತೀನಿ. ಆದರೆ ಒಂದು, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಟ್ಟಕ್ಕೆ ಆ ಲೋ ಸ್ಟ್ಯಾಂಡರ್ಡ್ಸ್ ಅಂತ ಏನಿದೆ ಅದಕ್ಕೆ ಇಳಿಯೋದಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂತಂದರೆ ಆಗೋಯ್ತು ಕಣ್ರಿ. 2020 ಪುನೀತ್ ನಾವು ಶುರು ಮಾಡಿದ್ದು
20ರಿಂದ 24ಕ್ಕೆ ಬಂದಾಗ ನಿಮ್ಮ ಯೋಗ್ಯತೆ ಅದೇ ಅಂತ ಗೊತ್ತಾದಾಗ ನಾನು ಯಾಕ್ರಿ ನನ್ನ ಯೋಗ್ಯತೆಯನ್ನು ತಂದು ನಿಮ್ಮ ತಕ್ಕಡಿಯ ಮಟ್ಟಕ್ಕೆ ಹಾಕಿ ಆ ಒಂದು ಅದೇನೋ ಇರುತ್ತಲ್ಲ ಅದನ್ನು ಸೆಂಟ್ರಿಗೆ ತಂದು ನಿಲ್ಲಿಸ್ಕೋಬೇಕು. ನೀವೇ ಮೇಲಕ್ಕೆ ಹೋಗಿ, ನಾನು ಕೆಳಗಿರ್ತೀನಿಲ್ಲ, ನೀವೇ ಕೆಳಗೋಗಿ ನಾನು ಮೇಲಕ್ಕೆ ಬರ್ತೀನಿ, ನಾನು ನಿಮ್ಮ ಜೊತೆ ಯಾವತ್ತೂ ಬರೋದಿಲ್ಲ. ಡನ್, ಎಲ್ಲವೂ ಆಗತ್ತೆ. ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ, ದ ಗ್ರೇಟ್ ರವಿ ಬೆಳಗೆರೆ, ದ ಮಾಸ್ಟರ್ ಮೈಂಡ್ ರವಿ ಬೆಳಗೆರೆ, ದ ಕ್ರಿಮಿನಲ್ ಮೈಂಡೆಡ್ ರವಿ ಬೆಳಗೆರೆ, ವಾಟ್ ಆಲ್ ಯು ಕಾಲ್ ಹಿ ಫಿಟ್ಸ್ ಇನ್ ಟು ದಟ್ ಶೂಸ್ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ದಿಸ್ ವಾಸ್ ದ ಲಾಸ್ಟ್ ಫೇಸ್ ಆಫ್ ಮೀ ಆ್ಯಂಡ್ ರವಿ ಬೆಳಗೆರೆ ಬೀಯಿಂಗ್ ಟುಗೆದರ್. ಲಾಸ್ಟ್ ಫೇಸ್. ಏನು ಮಾಡಿಬಿಡ್ತಾರೆ ಮಹಾನ್ ಭಾವ ಅಂತಂದರೆ, ನನ್ನ ಗೋವರ್ಧನ್ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬರ್ತಾ ಇರಬೇಕಾದ್ರೆ ಇರುತ್ತೆ, ಅವರ ಕೈಗೆ ಕೋಳವನ್ನು ಹಾಕ್ತಾರೆ, ಅವ್ರನ್ನ ಕರ್ಕೊಂಬರ್ತಾರೆ, ಎಲ್ಲವನ್ನೂ ಮಾಡ್ತಾರೆ, ಕರೆದುಕೊಂಡು ಹೋಗ್ತಾರೆ, ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಜೀಪಲ್ಲಿ ಕೂಡಿಸ್ತಾರೆ, ಇದೆಲ್ಲ ಇರುತ್ತೆ ಕಣ್ರಿ. ನನಗೆ ತುಂಬ ನೋವು ಕೊಟ್ಟಂತಹ ಸನ್ನಿವೇಶಗಳಿದೆಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಅವ್ರು ಮಾಡಿದ್ರೋ ಮಾಡಿಲ್ವೋ ಗೊತ್ತಿಲ್ಲ. ಎಷ್ಟೋ ಜನ ಕೇಳಿದ್ರಿ ಗೋವರ್ಧನ್ ಅವ್ರು ಏನು ಜೈಲಲ್ಲಿದ್ದಾರಂತ. ಗೋವರ್ಧನ್ ಅವರು ಆರಾಮಾಗಿದ್ದಾರೆ. ಈಗಲೂ ಕೇಸ್ ಎಲ್ಲೆಲ್ಲಿ ಹೋಗಿದೆಯೋ ಏನೇನು ಹೋಗಿದೆಯೋ ನನಗೆ ಗೊತ್ತಿಲ್ಲ. ನ್ಯಾಯಾಂಗಕ್ಕೆ, ನ್ಯಾಯಾಲಯಕ್ಕೆ, ನ್ಯಾಯಾಧಿಪತಿಗಳಿಗೆ, ನ್ಯಾಯಾಧೀಶರಿಗೆ, ಅಲ್ಲಿ ವಾದಿಸ್ತಾ ಇರ್ತಕ್ಕಂತಹ ಪ್ರತಿಯೊಬ್ಬ ಅಡ್ವೊಕೇಟ್ಗಳಿಗೂ ನಾನು ಇಲ್ಲಿಂದನೇ ಸಲಾಮ್ ಅಂತ ಹೇಳ್ತೀನಿ. ನಾನು ಯಾವ ವಿಷಯಕ್ಕೂ ನಾನು ತಲೆ ಹಾಕ್ತಿಲ್ಲ. ಆದರೆ ನನಗೆ ನೀವು ಪರ್ಸ್ನಲ್ ಆಗಿ ಕೇಳಿದಾಗ ನನ್ನ ಗೋವರ್ಧನ್ ಮೂರ್ತಿ ಅದಲ್ಲ, ನನ್ನ ಬಾಬು ಅದಲ್ಲ, ನನ್ನ ಶ್ರೀನಿವಾಸ್ ಅದಲ್ಲ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದಿರೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ಓಚ್ ಮಾಡೋಕ್ಕೆ ನಾನು ಹೋಗೋದೇ ಇಲ್ಲ. ಇಲ್ಲಿ ಏನು ಮಾಡಿಬಿಡ್ತಾರೆ ರವಿ ಬೆಳಗೆರೆ ಅವರು, ಅವರ ಒಂದು ಕ್ರೈಮ್ ಡೈರಿ ಮತ್ತು ಒಂದು ಹೈ ಬೆಂಗಳೂರಿನಲ್ಲಿ ಮಾದೇಶ ಚಲನಚಿತ್ರ ನಿರ್ಮಾಪಕನಿಂದ ಹತ್ಯೆ, ಮಾದೇಶ ಚಲನಚಿತ್ರ ನಿರ್ಮಾಪಕನ ಕೈಗೆ ಮೆತ್ತುಕೊಂಡಂತಹ ರಕ್ತ, ತಾನು ಎದರಲ್ಲೇ ಕೂತು ನೋಡಿ ಅವತ್ತಿನ ಗುಂಡು ಪಾರ್ಟಿಯಲ್ಲಿ ಇವರು ಗುಂಡಾಕ್ದಂಗೆ ಆ ಹೋದಂತಹ ಜೀವ, ಯಾ ರವಿ ಬೆಳಗೆರೆ ಇದನ್ನೆಲ್ಲ ಬರೆಯಪ್ಪ ಅಂತ ಹೇಳಿದಾಗೆ ಎಲ್ಲ ಮಾಡಿದ್ರು ಕಣ್ರೆ. ಇವತ್ತು ಹೇಳ್ತೀನಿ ಕೇಳಿ, ಅವತ್ತೇನಾದರೂ ರವಿ ಬೆಳಗೆರೆ ಈ ಒಂದು ಶಂಕವನ್ನು ಭಮ್ಮಂತ ಊದ್ದೆ ಹೋಗಿದ್ದಿದ್ರೆ ಪ್ರಾಯಶಃ ಈ ಕೇಸು, ಈ ಮತ್ತೊಂದು, ಈ ಮಗದೊಂದು, ಇದ್ಯಾವುದು ಈ ಒಂದು ಲಾರ್ಜರ್ ಲೈಫ್ ಸ್ಪ್ಯಾನ್ನಲ್ಲಿ ಹೋಗ್ತಾನೆ ಇರಲಿಲ್ಲ. ರವಿ ಬೆಳಗೆರೆಗೆ ಆ ತಾಕತ್ತಿತ್ತು. ಆ ತಾಕತ್ತನ್ನು ಈ ರೀತಿ ಎಲ್ಲ ಉಪಯೋಗಿಸ್ಕೊಳ್ತಾ ಬಂದರು. ಕಾರಣ ಏನು ಗೊತ್ತಾ ವೀಕ್ಷಕರೇ? ಗೋವರ್ಧನ್ ಅವರು ಕೊಟ್ಟಂತಹ 2 ಕೋಟಿಯನ್ನು ಲಬಕ್ ಸ್ವಾಹ, ಲಬಕ್ ಸ್ವಾಹ. ಇವತ್ತೆಲ್ಲ ನಾಳೆ ಕೊಡಬೇಕಾಗತ್ತಲ್ವ. ಪ್ರಸಾದ್ ಲ್ಯಾಬಿನ ಒಬ್ಬ ರಾಮಮೂರ್ತಿ ಅನ್ನೋ ಒಬ್ಬ ವ್ಯಕ್ತಿ ನನಗೆ ಮೆಸೇಜನ್ನು ಹಾಕ್ತಾರೆ, ಮುಖ್ಯಮಂತ್ರಿ ಐ ಲವ್ ಯು ಇಂದ ಪ್ರಸಾದ್ ಲ್ಯಾಬ್ಗೆ ಬರಬೇಕಾದಂಥ ಹಣವನ್ನು ಇನ್ನೂ ಕೊಟ್ಟಿಲ್ಲ ಕಣ್ರಿ ಶ್ರೀವತ್ಸ ಅವರೇ. ರಾಮಮೂರ್ತಿ ಇನ್ನೂ ಜೀವಂತವಾಗಿದ್ದಾರೆ, ರವಿ ಬೆಳಗೆರೆ ಜೀವಂತವಾಗಿಲ್ಲ. ಎಷ್ಟೋ ಜನ ಹೇಳಿದ್ರು ಸಾರಾ ಸಿನಿಮಾವನ್ನು ಶುರು ಮಾಡಿ ಅಲ್ಲಿಂದೊಂದಷ್ಟು ಎತ್ಕೊಂಡ್ರು, ಇಲ್ಲಿಂದೊಂದಷ್ಟು ಎತ್ಕೊಂಡ್ರು, ಅಲ್ಲೇನೋ ಮಾಡಿದ್ರು. ಔಟ್ ಆಫ್ ಮೈ ಮೈಂಡ್. ಗೋವರ್ಧನ್ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಮಾತಾಡಿದ್ನೋ ರವಿ ಬೆಳಗೆರೆ ಅವ್ರಿಗೂ ನಾನು ಅದೇ ಹೇಳ್ತೀನಿ, ದಟ್ ಈಸ್ ಔಟ್ ಆಫ್ ಮೈ ಮೈಂಡ್ ಆ್ಯಂಡ್ ಔಟ್ ಆಫ್ ಮೈ ಸೈಟ್. ಆದರೆ 2 ಕೋಟಿ ಇದೆಯಲ್ಲ, ಅದು ನನ್ನ ಗೋವರ್ಧನ್ ಮೂರ್ತಿ ಅವರ ಹಣ. ಆ ಹಣವನ್ನು ರವಿ ಬೆಳಗೆರೆ ಅವರು ಕೊಟ್ಟಿದ್ದು ನ ಭೂತೋ ನ ಭವಿಷ್ಯത്തിൽ ಅವರು ಇಲ್ಲವೇ ಇಲ್ವಲ್ಲ. ಭೂತೋಗೋಯ್ತು ಅಂತಂದರೆ ಅದನ್ನು ಹಂಗೆ ಎಳ್ಕೊಳ್ಳೋಕ್ಕೆ ಹಿಂಗೆ ಕಥೆಯನ್ನು ಬಿಟ್ಟರು. ಏಕಾಏಕಿ ಗೋವರ್ಧನ್ ಮೂರ್ತಿನ ಕತ್ಲೆ ಕೋಣೆ ಒಳಗೆ ಸೇರಿಸ್ಬಿಟ್ರೆ, ಏಕಾಏಕಿ ಗೋವರ್ಧನ್ ಮೂರ್ತಿಗೆ ಇಲ್ದಿರೋದನ್ನೆಲ್ಲ ಹಂಗೆ ಹಾಕಿ ಹಂಗೆ ಅಮುಕಿಸ್ಬಿಟ್ರೆ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು. ರವಿ ಬೆಳಗೆರೆ ಅವರೇ ನೀವಿಲ್ಲ ಸ್ವಾಮಿ, ಗೋವರ್ಧನ್ ಮೂರ್ತಿ ಇವತ್ತು ಇದ್ದಾರೆ, ಗೋವರ್ಧನ್ ಮೂರ್ತಿ ಇವತ್ತು ಸುಖವಾಗಿದ್ದಾರೆ. ಕಾರಣ ನೆನಪಿಟ್ಕೊಳ್ಳಿ, 150 ಜನಕ್ಕೆ ಊಟ ಹಾಕ್ತಾ ಇದ್ದಂತಹ ವ್ಯಕ್ತಿ ಅದು. 150 ಜನ ಆ ವ್ಯಕ್ತಿಯಿಂದ ದುಡ್ಡನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಕೊಟ್ಟಾಗ ಆ ದುಡ್ಡಿಂದ 150 ಮಿನಿಮಮ್ 4 ಜನ ಅಂತ ಲೆಕ್ಕ ಹಾಕಿದ್ರು 600 ಜನ ದಿನಕ್ಕೆ ಊಟ ಮಾಡಿದ್ದಾರೆ. 365 ದಿವಸಕ್ಕೆ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಜನ ತಿಂದ್ರು ರೀ? ನಿಮ್ಮ ಸ್ಟಾಫ್ ಎಷ್ಟು ರೀ? ರವಿ ಬೆಳಗೆರೆ ಅವರ ನಿಮ್ಮ ಸ್ಟಾಫಲ್ಲಿ ಕೂಡ ನಾನು ಒಬ್ಬ ಸ್ಟಾಫ್ ಮೆಂಬರ್ ಆಗಿ 100 ಎಪಿಸೋಡ್ಗಳನ್ನು ಕೆಲಸ ಮಾಡಿದ್ದೇನೆ. ನನ್ನ ಕಾಲ್ಗಳೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಕೊನೆಯಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ, ನೆನಪಿದೆಯಾ? ನಾನು ಹೋಗ್ಬಿಟ್ಟು ಬರ್ತೀನಿ, ನಿಮ್ಮ ಕೈ ಕೆಳಗೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂತ. ಇದೇ ತರಹನೇ ಕಣ್ರಿ, ಇದೇ ತರಹನೇ. ಇದೇ ರವಿ ಬೆಳಗೆರೆ ಅವರು ರಾಮು ಜೊತೆ ಆಟ ಆಡಿದಾಗ
ಆ ಒಂದು ಹಂದರ ಕಥಾಹಂದರವನ್ನು ಬಿಚ್ಚಿಡ್ತೀನಿ, ಇಷ್ಟರಲ್ಲೇ ಬಿಚ್ಚಿಡ್ತೀನಿ. ನೀವು ಪ್ರತಿ ಸರಿ ಕೇಳ್ತಾ ಇದ್ರಿ, ಸರ್ ನೀವು ರವಿ ಬೆಳಗೆರೆ ಮತ್ತು ರಾಮೋದು ಏನೋ ಒಂದು ಮುಚ್ಚಿಡ್ತಾ ಇದ್ದೀರಾ, ಅದು ಮುಚ್ಚಿಡ್ತಾನೆ ಬಂದಿದ್ದೀನಿ. ಯಾವಾಗ ಬಿಚ್ಚಿಡ್ತೀನಿ ಅಂತಂದರೆ, ಅದಕ್ಕೆ ಇನ್ನೊಬ್ಬ ಪ್ರಳಯಾಂತಕ ಒಬ್ಬ ಇದ್ದಾನೆ, ಶಕುನಿ ಮಾಸ್ಟರ್ ಮೈಂಡ್. ಅವನು ತನ್ನ ಮಗನನ್ನು ಹಾಕ್ಕೊಂಡು ಈಗ ಸಿನಿಮಾವನ್ನು ಮಾಡ್ತಾ ಇದ್ದಾನೆ. ಕರೆಕ್ಟ್ ಟೈಮಿಗೆ ನಾನು ಅದನ್ನು ಹೊರಗೆ ತರಲಿಲ್ಲ ಅಂದರೆ ನಾನು ನಮ್ಮ ಅಪ್ಪಂಗೆ ಹುಟ್ಟಿದ ಮಗನೇ ಅಲ್ಲ, ತರ್ತೀನಿ ಅದನ್ನು, ತಂದೆ ತರ್ತೀನಿ. ಅದನ್ನು ಮಾತ್ರ ಬಿಡೋದಿಲ್ಲ. ರಕ್ತ ಹರಿಸಿದ್ದೀನಿ, ಚಿತ್ರರಂಗಕ್ಕೆ ರಕ್ತ ಹರಿಸಿದ್ದೀನಿ. ಅನ್ಯಾಯವಾಗಿ ನನ್ನ ರಕ್ತವನ್ನು ನಾನೇ ಬಸಿದು ಈ ಭೂತಾಯಿ ಕೊಟ್ಟಿದ್ದೇನೆ. ನನ್ನ ಕೈ ಬೆರಳುಗಳು ಇವತ್ತು ಕೂಡ ಸೇರೋದಿಲ್ಲ. ನನ್ನ ಹಲ್ಲುಗಳು ಇಟ್ ಈಸ್ ಅ ಫೇಕ್ ಡೆಂಚರ್ಸ್. ನನ್ನ ಕೈ ಮೇಲೆ ಇವತ್ತು ಕೂಡ ಆ ಮಾರ್ಕ್ ಇತ್ತು ಅಂತ ಹೇಳಿ ಅದನ್ನು ಅಳಿಸಿ ನನಗೆ ಅನ್ನ ಕೊಟ್ಟಂತಹ ರೀಲನ್ನು ನಾನು ಟ್ಯಾಟೋ ಹಾಕಿಸ್ಕೊಂಡು ಅದರ ಮೇಲೆ ಡೆಡ್ಲಿ ಅಂತ ನಾನು ಕೆತ್ತಿಸ್ಕೊಂಡು ನಾನು ಬದುಕ್ತಾನೆ ಇದ್ದೇನೆ. ಆದರೆ ಅವತ್ತು ಅವ್ರು ಯಾರೋ ಮಾಡಿದಂತಹ ಆ ಪೋಸ್ಟರ್ಗೆ ಬೇಯಿಸ್ತಾ ಇದ್ದಂತಹ ಆ ಒಂದು ಪೇಸ್ಟನ್ನ ತಂದು ಕೈಗಣಿಸಿದ್ರಲ್ಲ, ಅದನ್ನು ನಾನು ಮರ್ತಿಲ್ಲ. ಹಂತವಾಗಿ ತಂದಿಡ್ತೀನಿ. ಯಾವ ಮಟ್ಟದಲ್ಲಿ ಗೂಟ ಇಡ್ತೀನಿ ಅಂತಂದರೆ, ಆ ಶಕುನಿ ಯಾರನ್ನ ಕರ್ಕೊಂಡೋಗಿ ರಾಮ ಮುಂದೆ ಬಿಟ್ಟು ಹಂಗೆ ಆಟ ಆಡ್ಸಿದ್ನಲ್ಲ, ಅವನು ಬರಬೇಕಿನ್ನುವೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಈ ರವಿ ಬೆಳಗೆರೆ ಆಟ ಆಡ್ದ ಮನುಷ್ಯ. ಆಗ ನಾನು ಯಾವ ಆಸ್ಪತ್ರೆಯಲ್ಲಿ ಹೆಂಗೆ 4 ದಿನ ನರಳ್ತಾ ಬಿದ್ದಿದ್ದೆ, ಇದೆಲ್ಲವನ್ನು ಆಗೊಂದು ಬಿಚ್ಚಿಡ್ತಾ ಬರ್ತೀನಿ, ಖಂಡಿತ ಬಿಚ್ಚಿಡ್ತಾ ಬರ್ತೀನಿ. ಆ ಆಟವನ್ನೇ ಈಗ ಇಲ್ಲಿ ಆಡೋದಕ್ಕೆ ಶುರು ಮಾಡಿದ್ರು. ಪುಣ್ಯಕ್ಕೇನು ಅಂತಂದರೆ, ನಾನು ರೋಡಲ್ಲಿ ಬಿದ್ದು ಅಲ್ಲಿಂದ ಯಾರೋ ನನಗೆ ಹಾಸ್ಪಿಟ್ಲಿಗೆ ಹಾಕಿ ಆ ಹಾಸ್ಪಿಟ್ಲಿಂದ ನಾನು ಮನೆಗೆ ಬಂದುಬಿಟ್ಟೆ. ಆದರೆ ಇಲ್ಲಿ ಗೋವರ್ಧನ್ ಬಿದ್ದಿದ್ದೆಲ್ಲಿ ಅಂತಂದರೆ, ಪರಪ್ಪನ ಅಗ್ರಹಾರದ ಆ ಕತ್ತಲೆ ಕೋಣೆಯಲ್ಲಿ ಬಿದ್ದುಬಿಡ್ತಾ ಜೀವ. ಅದನ್ನು ಬಿಡಿಸ್ಕೊಂಬರ್ಬೇಕಾದ್ರೆ ನ್ಯಾಯಾಂಗ, ನ್ಯಾಯಾಲಯ, ಅಡ್ವೊಕೇಟ್ಸ್, ಜಡ್ಜಸ್ ಇದೆ. ಅದೆಲ್ಲ ಒಂದು 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 ಉನ್ನತವಾದ ಒಂದು ಇದರಲ್ಲಿ ಅದೆಲ್ಲ ಹೋರಾಟಗಳು, ಅದೊಂದು ಮತ್ತೊಂದು ಅದು ನಡೀಲಿ. ಆದರೆ ನೀನು ಮಾಡಿದ್ದೇನಯ್ಯ ಅದ್ಯಾವುದು ಕ್ರೈಮ್ ಡೈರಿ ಈ ಟಿವಿನಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿದ್ದು. ಏನು ಅಂತಂದರೆ, ಯಾವ ನಿರ್ಮಾಪಕ ನನಗೆ ಅನ್ನ ಹಾಕಿದ್ನೋ, ಯಾವ ನಿರ್ಮಾಪಕನ ಕೈನಲ್ಲಿ ಇವತ್ತು ಪಕ್ಕದಲ್ಲಿ ಫೋಟೋ ತೋರಿಸ್ತೀನಿ, ಆ ಕೈ ತುಂಬ ಒಡವೆಗಳನ್ನು ಹಾಕೊಂಡ್ರಿ ಎಲ್ಲರೂ ಶೋಕಿ ಮಾಡ್ತಾರೆ ಕಣ್ರಿ. ಅಂಬಾನಿಗೆ ಒಂದು ತೆವಲಿತ್ತು ಅಂತಂದರೆ, ಇನ್ನೊಬ್ಬನ ಒಂದು ತೆವಲಿತ್ತು ಅಂತಂದರೆ, ಇಲ್ಲಿಂದ ತಪ್ಪಿಸ್ಕೊಂಡೋದ್ನಲ್ಲ ವಿಜಯ್ ಮಲ್ಯ, ಅವನಿಗೊಂದು ತೆವಲಿತ್ತು ಅಂತಂದರೆ ನನ್ನ ಗೋವರ್ಧನ್ ಮೂರ್ತಿಗೆ ಇರಬಾರ್ದೇನ್ರಿ? ಎಲ್ಲ ಒಡವೆ ಪ್ರಾಡೋ ಗಾಡಿ, ಇಂಪೋರ್ಟೆಡ್ ಗಾಡಿ ಓಡಾಡಲಿ. ಯಾರಪ್ಪನ ಮನೆ ಗಂಟು? ಏನು ಇವರಪ್ಪಂದು ಏನಾರು ಹೊಡೆದಿದ್ನ ನಮ್ಮ ಗೋವರ್ಧನ್ ಮೂರ್ತಿ? ಇಲ್ವಲ್ಲ. ತನ್ನ ಸ್ವಂತ ದುಡ್ಡಲ್ಲಿ, ತಾನು ತನ್ನ ಅಪ್ಪ ಕೊಟ್ಟ ದುಡ್ಡಲ್ಲಿ, ತಾನು ತನ್ನ ಅಣ್ಣ ಕೊಟ್ಟಂತಹ ದುಡ್ಡಿನಲ್ಲಿ, ತಾನು ತನ್ನ ತಮ್ಮ ದುಡಿದಂತಹ ದುಡ್ಡಲ್ಲಿ ಬೆಳೆದದ್ದು ರೀ ಇದು. ಕಸ್ಕೊಂಡೆ ಎರಡನ್ನ ಹಂಗೆ ಒಂದೇ ಸತಿ ಒನ್ ಶಾಟ್ ಪೇಮೆಂಟ್ ಅಂತ ಯಾವುದೋ ಒಂದು 10 ದಿವಸ ಸುಮ್ಮನೆ ಕಣ್ಣೋರ್ಸೋ ನಾಟಕ ಆಡಿ ಒಂದು ಯಾವುದೋ ಶೂಟಿಂಗ್ ಹಾಕೊಂಡು ವಿಜಯ್ ಅವ್ರನ್ನ ಹಾಕೊಂಡು ಈ ಕಡೆ ಹರಿಪ್ರಿಯ ಅವ್ರನ್ನ ಹಾಕೊಂಡು ಆ ಲೋಕನಾಥ್ ಅವ್ರದ್ದೊಂದು ಫೋಟೋ ತೆಗೆದುಬಿಟ್ಟು ನಾಗರಾವ್ ಪಕ್ಕ ಬುಸ್ ಅನ್ನೋದನ್ನ ಮುಖ್ಯಮಂತ್ರಿ ಐ ಲವ್ ಯು ಅಂತ ಹಾಕೊಂಡ್ಬಿಟ್ಟು ಆಟ ಆಡ್ಬಿಟ್ಟು ಆ ಎರಡನ್ನ ಮುಕ್ಕೊಂಬಿಟ್ಟಿಯಲ್ಲ. ಈಗ ಅದನ್ನು ಕೊಡಬೇಕಾದ್ರೆ ನೀನು ಮುಗು ಹೊಡಿತದೆ ಲಬ್ ಡಬ್ ಕೊಡಬೇಕಲ್ಲ. ಅದ್ರ ಬದಲು ನಿನ್ನ ವಾಕ್ಚಾತುರ್ಯದಿಂದ, ನಿನ್ನ ಆ ಸರಸ್ವತಿಯಿಂದ, ನಿನ್ನ ಮತ್ತೊಂದು ಮಗದದಿಂದ ಬರೆದುಬಿಟ್ಟು ಆ ಯಪ್ಪ ನನಗೆ ಅಮುಗಿಸ್ಬಿಟ್ರೆ 2 ಕೋಟಿ ಹಂಗೆ ಬರುತ್ತಲ್ಲ ಸ್ವಾಮಿ. ಹಿಂಗಿದೆ. How is this life of making money? ಅವತ್ತೋ ಇಲ್ವೋ ಬರೆದ್ರು. ನನ್ನ ಗೋವರ್ಧನ್ ಮೂರ್ತಿಯ ಒಂದು ಶಾಟು ಇಲ್ಲಿ ಫೋಟೋ ತೋರಿಸ್ತೀನಿ. ಕೈ ತುಂಬ ಮೈ ತುಂಬ ಒಡವೆ ಹಾಕಿರೋ ಆ ಶಾಟನ್ನು ಹಾಕಿ, ಈ ಕಡೆ ಗೋವರ್ಧನ್ ಮೂರ್ತಿಯವರ ಕೈಗೆ ಕೋಡ ಹಾಕಿದ್ರಲ್ಲ, ಆ ಕೋಡ ಹಾಕಿರೋ ಶಾಟನ್ನು ಹಾಕಿ ಬರಿತಾನೆ ಈ ಮನುಷ್ಯ. ಅಂದರೆ ಈ ಮನುಷ್ಯ ಹೌ ಫಾ ಹಿಸ್ ಅ ಕ್ರಿಕೆಟ್, ಹೌ ಫಾ ಹಿಸ್ ಮೆಂಟಲಿ ಪ್ರಿಪೇರ್ಡ್. ಅದೇನೋ ಹೇಳ್ತಾರಲ್ಲ, ಬಾಯಿಗೆ ತುಂಬ ಕೆಡ್ದಾಗ ಬರುತ್ತೆ. ಹೌ ಫಾ ಈಸ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಹೌ ಫಾ ತೋರಿಸ್ತಾನೆ ನೋಡ್ರಿ. ಕೈ ತುಂಬ ಒಡವೆ ಬರ್ದಿದ್ದ ಮನುಷ್ಯ. ಒಡವೆ ಎಲ್ಲಿ ಮಾರ್ಕೊಂಡೆ ಶ್ರೀವತ್ಸ? ನಿಮ್ಮಪ್ಪಂದೇನೋ ಒಡವೆ ಅದಲ್ಲೇ. ನಾನು ದುಡ್ದು ಸಂಪಾದನೆ ಮಾಡಿದ ಒಡವೆ ಅದು. ನಾನು ಯಾರಿಗಾರು ಖರ್ಚು ಮಾಡ್ತೀನಿ, ನಿನಗೇನು ಕೆಳಗೆ ಕರಿಯತ್ತೆ? ನಿನ್ನ ಒಡವೆನೂ ಈಗ ಅದು ಹೇಳ್ತೀನಿ, ಅದು ಮುಂದಕ್ಕೆ ಬರ್ತೀನಿ. ಇದನ್ನು ಹಾಕಿ ಕೋಡ ಹಾಕ್ಕೊಂಡ್ರು ನನ್ನ ಗೋವರ್ಧನ್ ಮೂರ್ತಿ ಕೈಗಳನ್ನ ಹಾಕ್ಬಿಟ್ಟು ನೋಡ್ರಿ ಅಂತ ಹಾಕಿದ್ರಲ್ಲ. TRP ಏರ್ತಾ ಹೋಯ್ತು. ಆ ಮನುಷ್ಯ ಕತ್ಲೆ ಅತಿ ಕತ್ಲೆಯ ಕೋಣೆಯಲ್ಲಿ ಕೂತ್ಕೊಂಡ್ಬಿಟ್ಟ ಮನುಷ್ಯ ಹೋಗಿ. ಭಯ ಶುರು ಆಗಿದ್ದು ಯಾರಿಗೆ ಅಂದರೆ ರವಿ ಶ್ರೀವತ್ಸನ್ಗೆ. ಕಾರಣ ಏನು ಗೊತ್ತಾ? ಇವನು ಮಾಡಿರೋ ಹೇಳ್ತಿನ್ನೋ ಕೆಲಸಕ್ಕೆ ರಾಮು ಅನ್ನೋ ವ್ಯಕ್ತಿ ನನಗೇನು ಮಾಡಿದ್ರು ಅದೇ ಈಗ ಗೋವರ್ಧನ್ ಮೂರ್ತಿ ಮಾಡಲ್ಲ ಅಂತ ಇದೇನು ಗ್ಯಾರಂಟಿ ಏನು? ನನ್ನ ಅಕ್ಕ ಒಬ್ಳಿದ್ಲು ಕಣ್ರಿ. ನನಗೆ ಅಕ್ಕನ ಒಂದು ಪುಟ್ಟು ಮಗು ಇತ್ತು ಕಣ್ರಿ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ
ಓಡದೆ ಪರಪ್ಪನ ಅಗ್ರಹಾರಕ್ಕೆ. ಓಡಿ ಅಲ್ಲಿ ಸೆಂಟ್ರಿ ಹತ್ರ ನಿಂತ್ಕೊಂಡು, ಸರ್ ನಾನು ಈ ಥರ ರವಿ ಶ್ರೀವಾಸ್ ಸರ್ ಡೈರೆಕ್ಟರ್ ಸರ್, ನಾನು ಮಾದೇಶ ಸಿನಿಮಾ ಡೈರೆಕ್ಟರ್ ಸರ್, ದಯವಿಟ್ಟು ನಾನು ಗೋವರ್ಧನ್ ಮೂರ್ತಿ ಬರಲೇ ಇಲ್ಲ. ಗೋವರ್ಧನ್ ಮೂರ್ತಿ ಹೊರಗಡೆಗೆ ಇಲ್ಲ, ಮೀಟ್ ಮಾಡಲ್ಲ ಅಂತ ಹೇಳ್ಬಿಡಿ ಅಂತಂದರು. ಭಯ ಇನ್ನೂ ಹೊಡ್ಕೊಳಕ್ಕೆ ಶುರು ಆಯಿತು. ಎಲ್ಲಿ ಇನ್ನೂ ಈಚೆ ಹೋಗ್ಬೇಕಾದ್ರೆ ಯಾರು ಏನು ಮಾಡ್ತಾರೋ, ಎಲ್ಲಿ ಏನು ಯಾರಿಗಿರಲ್ಲ ಭಯ. ತೆಗೆದುಕೊಳ್ಳಿ. 2ನೇ ಸರ್ತಿ ಹೋದೆ. ನಾನಿದ್ದಿದ್ದು ಗಿರಿನಗರ, ನಾನು ಹೋಗ್ತಾ ಇರೋದು ಪರಪ್ಪನ ಅಗ್ರಹಾರಕ್ಕೆ. ಇದು 2ನೇ ಸರಿ ತೆಗಿಲಿಲ್ಲ. 3ನೇ ಸರಿ ಬಾಗಿಲು ತೆಗಿತಾ ಇಲ್ಲ. 4ನೇ ಸರಿ ಬುಲೆಟ್ ಪ್ರಕಾಶ್ನ ಕರ್ಕೊಂಡು, ಅಷ್ಟೊತ್ತಿಗೆ ಬುಲೆಟ್ ಪ್ರಕಾಶ್ ಗೋವರ್ಧನ್ ಮೂರ್ತಿಯ ಎಲ್ಲ ಆಗು ಹೋಗುವಿಕೆಯಲ್ಲಿ ಜೊತೆಯಲ್ಲಿದ್ದ. ಅಂದರೆ ಅನ್ನ ತೆಗೆದುಕೊಂಡು ಹೋಗಿ ಕೊಡೋದು, ಟಿಫನನ್ನು ತೆಗೆದುಕೊಂಡು ಹೋಗಿ ಕೊಡೋದು, ನೀರೇನು ಬೇಕೋ ಅದನ್ನು ತೆಗೆದುಕೊಂಡು ಹೋಗಿ ಕೊಡೋದು, ಬಟ್ಟೆಗಳೇನು ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಕೊಡೋದು. ಅಯ್ಯ ಬುಲೆಟ ಪ್ರಕಾಶ್ ನನಗೊಂಚೂರು ಹೆಲ್ಪ್ ಮಾಡೋಕ್ಕಂದ ಅಂದಾಗ, ಬನ್ನಿ ಸರ್ ನಾನಿದ್ದೀನಿ ಅಂತ ಕರ್ಕೊಂಡು ಹೋದಾಗ 4ನೆಯ ಭೇಟಿಯಲ್ಲಿ ಸೆಂಟ್ರಿ ಹತ್ರ ಸೈನ್ ಮಾಡಿ ಒಳಗೆ ಹೋಗಿ ನಾನು ಫಾರ್ ದ ಫಸ್ಟ್ ಟೈಮ್ ಗೋವರ್ಧನ್ ಸರ್ ಮುಂದೆ ಕೂತ್ಕೊಂಡೆ. ನನ್ನ ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ ಆ ಜೀವ. ಯಾವ ಜೀವ? ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿದ್ರಾ, ತಿಂಡಿ ತಿಂದ್ರಾ, ತಾಯಿಗಿಂತ ಹೆಚ್ಚಾಗಿ ಕಾಪಾಡ್ಕೊಂಡ್ಬಂದಂಥ ಜೀವ ಫಾರ್ ದ ಫಸ್ಟ್ ಟೈಮ್ ನಾನು ಮುಂದೆ ಕೂತಿದ್ದೀನಿ. ನನ್ನ ಮುಖ ಕೊಡ್ಸು ಕೂಡ ಮಾತಾಡ್ತಿಲ್ಲ. ಅದಕ್ಕೆ ಕಾರಣ ಈ ಅಪ್ಪ ರವಿ ಬೆಳಗೆರೆ. ಎಷ್ಟು ಚೆನ್ನಾಗಿ ಮನೆ ಹಾಳು ಮಾಡೋ ಕೆಲಸಗಳಿದೆ ಗೊತ್ತಾ ನಿಮಗೆ? ಕಲಿಬೇಕು ಕಣ್ರಿ. ಯಾಕೆಂದರೆ ಈ ಪ್ರಪಂಚಕ್ಕೆ, ಈ ಚೂತ್ಯ ಪ್ರಪಂಚಕ್ಕೆ ಅಂಥ ಜನ ಬೇಕು, ಆ ತನ ಬೇಕು, ಆ ತಲೆ ಬೇಕು. ಅದನ್ನು ನಾವು ಜೀರ್ಣಿಸ್ಕೋಬೇಕು. ಆಗಲೇ ಬದುಕ್ತೀನಿ ಅಂತ ಹೇಳಲ್ಲ, ಸತ್ತೋಗ್ಬಿಟ್ಟ ಮನುಷ್ಯ. ನಾವು ಅದನ್ನು ಯಾವುದನ್ನು ಜೀರ್ಣಿಸ್ಕೊಂಡಿಲ್ಲ, ಬದುಕ್ತಾನೇ ಇದ್ದೀವಿ, ಚೆನ್ನಾಗಿ ಬದುಕ್ತಾ ಇದ್ದೇವೆ. ನಿಮ್ಮ ಮುಂದೆ ನಿರರ್ಗಳವಾಗಿ ಕೂತ್ಕೊಂಡು 2 ಅಲ್ಲ 20 ಅವರು ಆ ಶಕ್ತಿಯ ದಮ್ಮು ದೇವ್ರು ನನಗೆ ಕೊಟ್ಟಿದ್ದಾನೆ. ಆ ಮನುಷ್ಯನಿಗೆ ಲಾಸ್ಟಲ್ಲಿ 4 ನಿಮಿಷನೂ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಯಾಕೆ? ಕರ್ಮ ಇಟ್ ಫಕ್ಸ್ ಯು ಬ್ಯಾಕ್, ಇಟ್ ಬೌನ್ಸಸ್ ಬ್ಯಾಕ್. ಮಾತಾಡ್ತಾ ಇಲ್ಲ ಗೋವರ್ಧನ್ ನನ್ನ ಮುಂದೆ. ಸರ್ ಸಾರಿ ಸರ್, ಏನೇನೇನೇನೇನೇನೋ ಆಗೋಯ್ತು, ಬೇಸರ ಮಾಡ್ಕೋಬೇಡಿ ಸರ್. ನನಗೆ ಯಾವ ಕರ್ಮ ರೀ ಇದು, ಇವನನ್ನು ಕಟ್ಕೊಂಡಿದ್ದಕ್ಕೆ? ಗಂಗುನ ಎಷ್ಟು ಬೈಕೊಂಡು, ವಿಷ ಸರ್ಪ ಗಂಗು, ಅದು ಕಾಳಿಂಗ ಸರ್ಪ. ಹಂಗೆ ಹೆಡೆ ಬಿಚ್ಚಿ ನಿಂತ್ಕೊಂಡ ಅಂದರೆ ಅದರ ತೆಕ್ಕೆಯ ಕೆಳಗಡೆಯಲ್ಲಿ ನಾವು ನಿಲ್ತಾ ಇದ್ದೀವಿ. ಗಂಗು ಯೋಚನೆ ಮಾಡು ಕಂದ. ಇಲ್ಲಣ್ಣ ಚೆನ್ನಾಗಾಗತ್ತೆ, ತುಂಬ ಚೆನ್ನಾಗಾಯ್ತು. ಆ ವ್ಯಕ್ತಿ ಚೆನ್ನಾಗಲ್ಲ, ನಾವೆಲ್ಲ ಹಾಳಾಗೋಗ್ತೀವಿ. ಆ ವ್ಯಕ್ತಿ ಬರೀದೇ ಹೋಗಿದ್ದಿದ್ರೆ ಪ್ರಾಯಶಃ 63ನೇ ದಿವಸ ಕಿತ್ತಾಗಬೇಕಾದ ಸಿನಿಮಾ 75ಕ್ಕೆ ಹೋಗಿರೋದೇನೋ. ಆ ವ್ಯಕ್ತಿಗೆ ಡೆಡ್ಲಿ ಡೈರಿ ಅದೇನೋ ಕ್ರೈಮ್ ಡೈರಿನಲ್ಲಿ ಹಾಕದೆ ಹೋಗಿದ್ದಿದ್ರೆ 63 ದಿವಸ ಓಡಬೇಕಾದ ಸಿನಿಮಾ 75 ಹೋಗಿ 100ಕ್ಕೆ ಎಲ್ಲೋ BNC ಸೆಂಟ್ರಲ್ ಹೋಗಿರೋದ್ರೇನೋ. ಹಾಕ್ಕೊಂಡ್ವಲ್ಲ ಹಿಂದ್ಗಡೆ ಆತ್ಮನ್ನ ಹೆಗ್ಲಿಗೆ ಏರ್ಸ್ಕೊಂಡಿದ್ನಲ್ಲ ನಾನು. ಈಗ ಹೋಗಿ ಅವ್ರ ಮುಂದೆ ಕೂತು, ಸಾರ್ ಇದರಲ್ಲಿ ನನ್ನ ತಪ್ಪಿಲ್ಲ, ಇದನ್ನು ಹೇಳಲೇಬೇಕು. ಯಾಕೆ ಅಂತಂದರೆ ಸ್ಟ್ರೈಟಾಗಿ ಪಾಯಿಂಟಿಗೆ ಬರ್ದೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಬಂತು ಅಂತಂದರೆ ತಿರ್ಗಾ ಸೆಂಟ್ರಿ ಹೇಳ್ತಾನೆ, ಟೈಮ್ ಆಯಿತು ಬಾ ಅಂತ ಹೇಳ್ತಾನೆ. ಸಾರ್ ಇದರಲ್ಲಿ ನನ್ನ ತಪ್ಪಿಲ್ಲ. ಒಂದೇ ಒಂದು ಮಾತು ಹೇಳ್ತಾ ಜೀವ, ಒಂದೇ ಒಂದು ಮಾತು ಹೇಳ್ತು, ಸಾರ್ ಏನಾಯಿತು ಎತ್ತ ಅದನ್ನು ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇದು ಯಾವುದು ಬೇಡ ಸರ್. ಆದರೆ ಒಂದು ಹೇಳ್ತೀನಿ, ತಪ್ಪಾಗೋಗಿದೆ, ರವಿ ಬೆಳಗೆರೆ ಅವರಿಂದ ತಪ್ಪಾಗೋಗಿದೆ, ಅದನ್ನು ಮಾತ್ರ ನಾನು ಮರೆಯಲ್ಲ ಅಂತಂದರು. ಸಾರ್ ಆ ತಪ್ಪು ಅವರು ಮಾಡಿದ್ದಾರೆ, ನಿಮ್ಮ ವಿಶ್ವಾಗ ಅವ್ರು ಮಾಡಿದ್ದಾರೆ, ಇದ್ರ ಮಧ್ಯದಲ್ಲಿ ನನ್ನನ್ನು ಸೇರಿಸ್ಕೋಬೇಡಿ ಸರ್. ತಿರ್ಗಾ ಕೇಳ್ಕೋಬೇಕು, ಇಲ್ಲದೆ ಹೋದರೆ ಎಲ್ಲಿ ಯಾವ ವಕ್ರದಲ್ಲಿ ಯಾವ ದೃಷ್ಟಿಯಲ್ಲಿ ಯಾರು ಬಂದು ಹೊಡಿತಾರೋ ಗೊತ್ತಿಲ್ಲ. ಇನ್ಯಾವ ಅಂಗಾಂಗ ನಾಳು ಮಾಡ್ಕೊಳ್ಳೋಕೆ ಏನಿದೆ ಜೀವನದಲ್ಲಿ? ಯಾರೋ ಬಂದು ಒಳದೇ ಬಿಟ್ಟ, ಯಾರೋ ಬಂದು ಏನೋ ಮಾಡಿಬಿಟ್ಟ, ಎಲ್ಲೋಗ್ಲಿ ನಾನು? ನನ್ನನ್ನು ನಂಬ್ಕೊಂಡು ಒಂದು ಜೀವ, ನನ್ನ ಹೆಂಡತಿ ಮಕ್ಕಳಲ್ಲ, ನನ್ನ ಹೆಂಡತಿ ಮಕ್ಕಳಾಗಿದ್ದಿದ್ರೆ ಕೇರೆ ಮಾಡ್ತಾ ಇರಲಿಲ್ಲ. ನನ್ನ ಅಕ್ಕನ ಮಗು ಇದೆ, ಅದಕ್ಕಾಗಿ ಇನ್ನೂ 14 + 1 17 ವರ್ಷ ಪ್ರಾಯಕ್ಕೆ ಬಂದಂಥ ಹೆಣ್ಮಗಳು ಹೇಳಿದ್ದೆ ನೆನಪಿದೆಯಾ? ನಂಜನಗೂಡು ದೇವಸ್ಥಾನದಲ್ಲಿ ನಾನೆಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ನನ್ನ ಅಕ್ಕನ ಮಗಳು ದೊಡ್ಡವಳಾದ್ಲು ಅಂತ ಹೇಳಿದ್ದೆ ನೆನಪಿದೆಯಾ? ಈಗ ಅವಳು ವಯಸ್ಸಿಗೆ ಬಂದಿದ್ದಾಳೆ, ಏನೋ ಒಂದಾಯಿತು, ಮತ್ತೊಂದಾಯಿತು, ಮಗದೊಂದಾಯಿತು, ಯಾರನ್ನೋ ಹಿಡ್ಕೊಳ್ಳಿ. ನನ್ನದಾದರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನನ್ನದಲ್ಲದನ್ನು ನಾನು ತುಂಬ ಗೌಪ್ಯವಾಗಿ ಭದ್ರವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದೀನಿ ಇಂಡಸ್ಟ್ರಿಯಲ್ಲಿ. ಇದುವರೆಗೂ ನನ್ನ ಅಕ್ಕನ ಯಾರೂ ನೋಡಿಲ್ಲ. ಒಂದೇ ಒಂದು ಸರಿ ಶಿವಣ್ಣನ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಶಿವಣ್ಣನ ಪಕ್ಕ ಬಂದು ನಿಲ್ಲಿಸಿದಾಗ, ಅಮ್ಮ ನಿನ್ನ ಮುಖ ಅಕ್ಕನ ಮುಖ ಇಬ್ಬರು ಒಂದೇ ಥರ ಇದೆ ಅಮ್ಮ ಅಂತ ಹೇಳಿ ಅಕ್ಕನ ಪಕ್ಕ ನಿಂತಿರುವಂಥ ಒಂದು ಫೋಟೋಗ್ರಾಫ್ ತೋರಿಸ್ತೀನಿ ಅಷ್ಟೇ.
ಅದು ಬಿಟ್ಟರೆ ಈ ಇಂಡಸ್ಟ್ರಿಯಲ್ಲಿ ಈ 30 ವರ್ಷದಲ್ಲಿ ಯಾವನು ನನ್ನ ಅಕ್ಕನ್ನು ನೋಡೇ ಇಲ್ಲ, ಯಾವನು ನನ್ನ ಅಕ್ಕನ ಮಗಳನ್ನ ನೋಡೇ ಇಲ್ಲ. ಆ ಥರ ಒಂದು ಪುಟ್ಟ ಗೂಡಲ್ಲಿ ಇಟ್ಟು ಕಾಪಾಡ್ಕೊಂಡು ನಾನು. ಈಗ ಬಿಡಿ, ಎಲ್ಲೋ ಇದ್ದಾರೆ, ಹೇಗೋ ಇದ್ದಾರೆ, ಚಂದ ಇದ್ದಾರೆ, ಹಕ್ಕಿಗಳು ಹಾರ್ತು ಗೂಡಿಂದ. ನಾನು ಆ ಕ್ಷಣದಲ್ಲಿ ಗೋವರ್ಧನ್ ಅವ್ರಿಗೆ ಹೇಳಬೇಕಾದ್ರೆ ಇದೇ ರೀತಿ ಕಣ್ಣನ್ನು ನೀರು ಹಾಕ್ಕೊಂಡು, ನನಗೂ ಅವನಿಗೂ ಈ ವಿಷಯದಲ್ಲಿ ಯಾವ ಸಂಬಂಧನೂ ಇಲ್ಲ ತಂದೆ. ನೀನು ಯಾರ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸಿ ಅವನನ್ನು ನನ್ನ ಎದುರಿಗೆ ನಿಲ್ಲಿಸಿದ್ರೆ ಆ ಕ್ಷಣದಲ್ಲಿ ಕಪ್ಪಾಳ ಕೊಡೋದು ಕೇಳ್ತೀನಿ, ನಾನೇನಾದ್ರು ಮಾಡಿದ್ನೇನೋ ಈ ಥರ ಅಂತ, ನಾನೇನೋ ಬಂದು ಹೇಳಿದ್ನೇನೋ ನಿನಗೆ ಈ ಥರ ಅಂತ, ನಾನೇನಾದ್ರು ಅವನ ಮೇಲೆ ಬರೀ ಅಂತ ಹೇಳಿದ್ನ ಈ ಥರ ಅಂತ ಕೇಳ್ತೀನಿ ಅಂತಂತೆ. ರವಿಯವರೇ ಅನ್ಲಿಲ್ಲ ಜೀವ. ರವಿ ಸಾರ್, ಇಲ್ಲ ನಂದು ಬಿಡಿ, ನಂದು ಆಗೋಯ್ತು, ಒಳಗೆ ಬಂದು ನಾನು ಸೇರ್ಕೊಂಡ್ಬಿಟ್ಟಿದ್ದೀನಿ, ಅದೇನೋ ಆಗತ್ತೆ, ಹೊಡೆದಾಡ್ತೀನಿ, ಬಡ್ತೀನಿ, ಎಲ್ಲೋ ಮಾಡ್ತೀನಿ, ನನ್ನ ಕಡೆ ನ್ಯಾಯ ಇದ್ದರೆ ನಾನು ಹೊರಗಡೆ ಬರ್ತೀನಿ. ಆದರೆ ನನ್ನ ಅಣ್ಣನಾದಂತಹ ಶ್ರೀಯುತ ಚೆನ್ನಕೇಶವ ಅವರು ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತಂದರು. ತಗೊಳ್ಳಿ, ಇನ್ನೊಂದು ಶಾಕ್ ಸ್ಟಾರ್ಟ್ ಆಯ್ತು. ಈಗ ಯಾವ ಜೀವದ ಹತ್ರ ನಾನು ಹೋಗಿದ ತಕ್ಷಣ ದೇವರ ಹತ್ರ ಇದ್ದಂತಹ 2 ಲಕ್ಷ ರೂಪಾಯಿಗಳನ್ನ ತೆಗೆದುಕೊಂಡು ಏಕಾಏಕಿ 2-3 ಲಕ್ಷ ರೂಪಾಯಿ ನನ್ನ ಕೈಯಲ್ಲಿಟ್ಟಂತಹ ಜೀವ ಅದು ತಲೆ ಕೆಡಿಸ್ಕೊಂಡಿದೆ ಅಂತಂದರೆ ಈಗ ನಾನೇನು ಮಾಡಬೇಕು ಲೆಕ್ಕ ಹಾಕ್ಕೊಳ್ಳಿ. ಸರ್, ನೀವು ಬೇಜಾರು ಮಾಡ್ಕೋಬೇಡಿ, ಅಣ್ಣನ ಹತ್ರ ಹೋಗ್ತೀನಿ. ಏಕಿ ಪರಪ್ಪನ ಅಗ್ರಹಾರದಿಂದ ಶ್ರೀಯುತ ಚೆನ್ನಕೇಶವ ಅವ್ರಿಗೆ ಫೋನ್ ಮಾಡಿ, ನಾನು ಬೇಕಾದ್ರೆ ಹೋಗಿ ಕೇಳ್ಕೊಳ್ಳಿ, ಕೋಟೆ ಪ್ರಭಾಕರ, ಹರೀಶ್ ರಾಯ್, ಬುಲೆಟ್ ಪ್ರಕಾಶ್, ಪ್ರವೀಣ, ನಾವು 5 ಜನ ಪ್ರವೀಣನ ಗಾಡಿಯಲ್ಲಿ ಇಲ್ಲಿಂದ ಪರಪ್ಪನ ಅಗ್ರಹಾರದಿಂದ ಹೋಗಬೇಕಾದ್ರೆ ನಾನು ಅಲ್ಲಿಂದ BTM ಲೇಔಟ್ಗೆ ಬಂದು BTM ಲೇಔಟ್ನಿಂದ ಪ್ರವೀಣನ ಪಿಕಪ್ ಮಾಡಿ, ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಇವನನ್ನ ಹರೀಶ್ ರಾಯ್ನ ಪಿಕಪ್ ಮಾಡಿ, ಕೋಟೆ ಅವ್ರನ್ನ ಪಿಕಪ್ ಮಾಡಿ, ಬುಲೆಟನ್ನು ಕರ್ಕೊಂಡು ಸ್ಟ್ರೈಟಾಗಿ ನಾನು ಹೋಗೋ ಅಷ್ಟೊತ್ತಿಗೆ ಕೋಗಿಲೋ ಕ್ರಾಸ್ಗೆ ಇಟ್ ವಾಸ್ 3 o'clock. ಭಯ ಏನು ಗೊತ್ತಾ, ಅಲ್ಲೇನಾದರೂ ಆಗ್ಬಿಟ್ರೆ, ರಾಮೂರ ಹತ್ರ ಆಗಿತ್ತಲ್ಲಪ್ಪ, ಒಬ್ಬನೇ ನಾನು ಸಿಕ್ಕಾಕೊಂಡಾಗ ಏನೇನೆಲ್ಲ ಆಗಿತ್ತೋ ಅದೇನಾದರೂ ಇಲ್ಲ ಆಗ್ಬಿಟ್ರೆ, ಅಟ್ಲೀಸ್ಟ್ ರವಿ ಶ್ರೀವತ್ಸ ಇದ್ದಾನೆ, ಇಲ್ಲ ಸತ್ತೋಗಿದ್ದಾನೆ ಅಂತ ಹೇಳೋಕ್ಕಾದರೂ, ಇಲ್ಲ ನನ್ನ ದೇಹವನ್ನು ಹೊರಕ್ಕಾದರೂ 4 ಜನ ಬೇಕಲ್ಲ. ಬೊಮ್ಮಂತೆ ಶಂಕ ಹೊಡ್ಕೊಂಡು ಮುಂದ್ಗಡೆ ಸತ್ತೋದ ಅಂತ ಹೇಳೋಕ್ಕಾದ್ರು 5ನೇ ಬೇಕಲ್ಲ. 5 ಜನ ಸ್ನೇಹಿತರನ್ನ ಹಿಂದೆ ಎತ್ತಾಕೊಂಡು ಹೋದೆ, ಸಾಕ್ಷಿ ಇದ್ದಾರೆ. ಯಾವ ಮಾಧ್ಯಮ ಬೇಕಾದರೂ ಇಷ್ಟು ಜನನ ಹೋಗಿ ನೀವು ರಾಜ್ಯಾರೋಷವಾಗಿ ಕೇಳಿ ಏನಾಯಿತು ಅಂತ. ಎಗೇನ್ ಐ ವೆಂಟ್ ಟು ಕೋಗ್ಲೆ ಕ್ರಾಸ್, ಅದು ಯಾವುದೋ ಗೆಸ್ಟ್ ಹೌಸ್. ಅಲ್ಲಿ ಹೋದರೆ ಇವತ್ತು ಹೇಳ್ತೀನಿ, ಆ ಚೆನ್ನಕೇಶವ ಅನ್ನೋ ವ್ಯಕ್ತಿ ಶ್ರೀರಾಮಚಂದ್ರ ಒಂದೇ ಮಾತು ಹೇಳಿದ್ರು, ರವಿಯವರೇ ಆಗಿದ್ದೆಲ್ಲ ಆಗೋಯ್ತು. ನಾನು ಅದಕ್ಕೆ ಹೇಳಿದೆ ಅವನಿಗೆ, ಸಿನಿಮಾ ಬೇಡ ಕಣೋ, ಈ ಸಿನಿಮಾ ಮಂದಿ ಸರಿ ಇಲ್ಲ ಕಣೋ, ಈ ಸಿನಿಮಾ ಆಗಲ್ಲ ಕಣೋ, ಚೆನ್ನಾಗಿ ಆಗಲ್ಲ ಕಣೋ ಅಂತ ಹೇಳಿದೆ. ಅವನೇನೋ ಮಾಡ್ತೀನಣ್ಣ ಅಂತ ಬಂದ, ಎಲ್ಲೋ ಹೊರಟೋಗ್ಬಿಟ್ಟ ರವಿಯವರೇ. ನೀವು ರವಿ ಬೆಳಗೆರೆ ಹತ್ರ ಏನಾದರೂ ಹೋದರೆ, ನಾನಂದೆ ಸ್ವಾಮಿ, ನಾನು ಅವನ ಹತ್ರ ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ಸ್ವಾಮಿ, ನನಗೂ ಅವನಿಗೂ ಸಂಬಂಧ ಇಲ್ಲ ಸ್ವಾಮಿ, ತುಂಬ ದಿನಗಳಾಗೋಗಿದೆ ಸ್ವಾಮಿ. ಇಲ್ಲ ರವಿಯವರೇ, ಅಕಸ್ಮಾತ್ ನೀವು ಅವ್ರ ಹತ್ರ ಹೋದರೆ ಅವನಿಗೆ ಒಂದು ಮಾತನ್ನು ಹೇಳಿ, ಅವನು ಪ್ರಪಂಚವನ್ನು ಈ 2 ಕಣ್ಣುಗಳಿಂದ ನೋಡಿದ್ದಾನೆ, ನಾನು ಪ್ರಪಂಚವನ್ನು ಇಲ್ಲಿಂದನೂ ನೋಡಿದ್ದೇನೆ. ಅವನು ಇಲ್ಲಿರೋ ಕೂದಲನ್ನು ನೋಡಿದ್ರೆ ನಾನು ಇಲ್ಲಿರೋ ಅಷ್ಟು ಕೂದಲುಗಳನ್ನ ಒಂದೊಂದಾಗಿ ಎಣಿಸಿದ್ದೇನೆ, ಅಷ್ಟು ನಾನು ಪರಿಪಕ್ವವಾಗಿ ಈ ಪ್ರಪಂಚವನ್ನು ಬಲ್ಲೆ ಅಂತ ಹೇಳಿದ್ರು. ಬಿಕಾಸ್ ಹಿ ವಾಸ್ ದ ಮ್ಯಾನ್ ಹೂ ವಾಸ್ ಬ್ಯಾಕಿಂಗ್ ಅಪ್ ಫಾರ್, ಐ ಥಿಂಕ್ ಯಾರೋ ಒಬ್ರು ಅದೇನೋ ಹೇಳಿದ್ನಲ್ಲ, ಒಬ್ಬ ACP ಹೋಗಿ ಕರ್ಕೊಂಬಂದ್ರಲ್ಲ, ಅವರು ಇದು ಬ್ಯಾಕಪ್ ಮಾಡ್ತಾಯಿದ್ರು. 2020 ಗೌರ್ಮೆಂಟಲ್ಲಿ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಹಿ ವಾಸ್ ಕ್ವೈಟ್ ಇನ್ಫ್ಲೂಯೆನ್ಷಿಯಲ್, ವೆರಿ ಇನ್ಫ್ಲೂಯೆನ್ಷಿಯಲ್ ಅಂತಲೇ ಹೇಳಬೇಕು ಚೆನ್ನಕೇಶವ ಅವರು, ಶ್ರೀಯುತ ಚೆನ್ನಕೇಶವ ಅವರು. ಅವ್ರಿಗೊಂದು ಮಾತು ಹೇಳಿ ರವಿಯವರೇ ಅಂತ ಹೇಳಿ, ಒಂದು ಹೇಳ್ತೀನಿ, ನೀವು ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ ರವಿಯವರೇ. ಯಾರ್ಯಾರು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸಮಯ ಸಂದರ್ಭ ಬಂದರೆ ನಾನು ಚೆನ್ನಾಗಿ ಮಾತಾಡ್ತೇನೆ, ಚೆನ್ನಾಗಿ ಎಲ್ಲವನ್ನೂ ಮಾಡ್ತೇನೆ. ನನ್ನ ತಮ್ಮನನ್ನು ಈಗ ಹೊರಗಡೆ ಕರ್ಕೊಂಬರೋದು ಅಷ್ಟೇ ಈಗ ನನ್ನ ತಲೆಯಲ್ಲಿ ಓಡ್ತಾ ಇರೋದು ಅಂತಂದರು. ಒಂದೇ ಮಾತಂದೆ, ಸರ್ ನಾನು ಹೋಗ್ಬಿಟ್ಟು ಬರ್ತೀನಿ, ದಯವಿಟ್ಟು ನನ್ನನ್ನು ಈ ಕಾಂಡಗಳಿಗೂ ಏನೆಲ್ಲ ಇದೆ ಅದನ್ನು ಗುರಿ ಮಾಡದೆ ನನ್ನನ್ನು ಕ್ಷಮಿಸಿ ಹೊರಗಡೆ ಕಳಿಸ್ಕೊಡಿ. ನೀವು ಯಾವ ಕ್ಷಣದಲ್ಲಿ ಕರೆದ್ರು ನಿಮ್ಮ ಕಾಲ ಹತ್ರ ಬಂದು ಬಿದ್ದಿರ್ತೇನೆ ಅಂತ ಹೇಳಿ ನಾನು, ಕೋಟೆ, ನಮ್ಮ ಪ್ರವೀಣ, ಹರೀಶ್ ರಾಯ್, ಬುಲೆಟ್ ನಾವೆಲ್ಲ ಹೊರಗಡೆ ಬಂದ್ವಿ. ಅಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡಿ. ಈಗ ರವಿ ಬೆಳಗೆರೆ ಅವ್ರನ್ನ ಭೇಟಿ ಮಾಡಿದೆ. ಋಣ ಒಂದು ಉಳಿಸ್ಕೊಂಡ್ಬಿಟ್ಟಿದ್ದೆ ನಾನು ಆ ಅಪ್ಪಂದು. ಯಾವ್ದು ಹೇಳಿ, 42 ಗ್ರಾಮಿನ ಒಂದು ಚೈನಿನ ಒಂದು ಋಣ. ನೆನಪಿದೆಯಾ? ನನ್ನ ಬ್ರೇಸ್ಲೆಟನ್ನು ತೊಗೊಂಡ್ಬಿಟ್ಟು ಹಿಂಗೆ ಎತ್ಕೊಂಡು ಯಾವುದೋ ವಿಷಯಕ್ಕೆ ಹೋಗಲೇ ನಿನ್ನ ಪಿಕ್ಚರ ಅಂತ ಎಷ್ಟು ಹಾಳು ಮಾಡಿದ್ನಲ್ಲ.
ದ ಡೇ ಈಸ್ ನೌ, ಇಟ್ಸ್ ಮೈನ್. ಹೇಳ್ದೆ ನೆನಪಿದೆಯಾ? ಕರ್ಮ ಇಟ್ ಬೌನ್ಸಸ್ ಬ್ಯಾಕ್, ಇಟ್ ಫಾಕ್ಸ್ ಯು ಲೈಕ್ ಎನಿಥಿಂಗ್ ಅಂತ. ನಾನು ಹೋಗಿದ್ದೇನಕ್ಕೆ ಅಂತಂದರೆ ಅವನು ಕೊಟ್ಟ 42 ಗ್ರಾಮಿನ ಚೈನನ್ನು ತೆಗೆದು ಅವನ ಮುಖಕ್ಕೆ ಎಸೆಯಕ್ಕೆ ಅಂತಲೇ ಹೋದೆ. ಕೇಳಿದೆ, ಅನ್ನ ತಿನ್ನೋ ಕೆಲಸನ ಇಲ್ಲ ಹೊಲಸು ತಿನ್ನೋ ಕೆಲಸನ? ತೆಗೆದುಬಿಟ್ಟು ಅವನು ಎಸೆದ ಹಾಗೆ ಡೈರೆಕ್ಟಾಗಿ ಅವನ ಮುಖಕ್ಕೆ ಎಸೆದು, ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಇನ್ನು ಮುಗಿತಯ್ಯ? ನಿನ್ನನ್ನು ಕಟ್ಕೊಂಡು 2000ನೇ ಇಸ್ವಿಯಿಂದ ಹಿಡಿದು ಆ ಭೂಗತ ದೊರೆ ಅಂತ ಯಾವ ಒಂದು ಸಿನಿಮಾದಲ್ಲಿ, ಹಾಳಾದ ಸಿನಿಮಾದಲ್ಲಿ, ಆ ಹಾಳಾದ ರಾತ್ರಿ ಅದು ಸಿನಿಮಾ ರಿಲೀಸ್ ಆಗಲಿಲ್ಲ, ಆದರೆ ನಾನು ಹೋಗಿ ಅವನ ಹತ್ರ ಕಚ್ಕೊಂಡ್ಬಿಟ್ಟೆ. ನನಗೆ ನನ್ನ ಯಜಮಾನನ ಜೊತೆ ಇದ್ದಂತಹ ಪ್ರಸನ್ನ ಅವರು ತುಂಬ ಮುದ್ದಾದ ಒಂದು ಮಾತು ಹೇಳಿದರು. ಇವತ್ತು ಪ್ರಸನ್ನ ಸರ್ ಇದ್ದಾರೆ, ಅವರು ನೀವು ಹೋಗಿ ಕೇಳಿ. ರವಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಚಕ್ರವ್ಯೂಹದ ಒಳಗೆ ಅಂದರೆ ಆ ಸುಳಿಯಲ್ಲಿ ಹೋಗ್ತಾ ಇದೆಯಾ ಮಗನೇ, ಬಿಡಿಸ್ಕೊಂಡು ಹೊರಗೆ ಬರೋ ಛಾತಿ ತಾಕತ್ತು ಇಲ್ಲ, ಆ ಬುದ್ಧಿವಂತಿಕೆ ನಿನಗಿದೆಯೇನೋ ಅಂತಂದರೆ, ಅಯ್ಯೋ ನಾವೆಲ್ಲ ಒಂದೇ ಅಲ್ವಾ, ರವಿ ಬೆಳಗೆರೆ ಅಲ್ವಾ, ಸರಸ್ವತಿಯ ನಿಜವಾದ ಪುತ್ರ, ಬ್ರಹ್ಮಪುತ್ರ, ಏನೆಲ್ಲ ಆಗೋಗ್ಬಿಡುತ್ತೆ, ನಾನು ಏನೆಲ್ಲ ಮಾಡಿಬಿಡ್ತೀನಿ. ಒಂದು ಕಡೆ ಡಾಕ್ಟರ್ ವಿಷ್ಣುವರ್ಧನ್, ಒಂದು ಕಡೆ ರವಿ ಬೆಳಗೆರೆ, ಒಂದು ಕಡೆ ಅದು, ಒಂದು ಕಡೆ ಇದು. ಮನುಷ್ಯ ಒಂದನ್ನು ಅರ್ಥ ಮಾಡ್ಕೋಬೇಕು ಕಣ್ರಿ, ಜನ್ಮ ಕೊಟ್ಟ ತಂದೆ ತಾಯಿನೇ ನಿಮ್ಮ ಜೊತೆ ಇಲ್ಲ ಅಂದಾಗ ಯಾರೂ ಬರಲ್ಲ ಕಣ್ರಿ, ಯಾವನೂ ಬರಲ್ಲ. ಇದು ಶತ ಸಿದ್ಧ. ನಿಮ್ಮ ತಂದೆ ನಿಮ್ಮ ಜೊತೆ ಇರ್ತಾರೇನ್ರಿ? ಜನ್ಮಕ್ಕೆ ಕಾರಣ ಅದು ತಂದೆ. ತಾಯಿ ಜೊತೆಗೆ ಇರ್ತಾಳೇನ್ರಿ? ಗರ್ಭ ಹರಿದು ಹೊರಗೆ ನಿಮ್ಮನ್ನು ಕರ್ಕೊಂಬರುವಂತಹ ಜೀವ ಅವೆರಡೇ ಹೊರಟೋಗ್ಬಿಡುತ್ತೆ ಕಣ್ರಿ. ಇನ್ನು ಇವರೆಲ್ಲ ಯಾರು? ಬರ್ತಾರೆ, ಇರ್ತಾರೆ, ಹೋಗ್ತಾರೆ. ಶಾಶ್ವತ ಯಾವುದು ಶಾಶ್ವತ ಅಲ್ಲ, ಜೀವನೇ ಶಾಶ್ವತ ಅಲ್ಲ. ಇನ್ನು ಜೀವನದಲ್ಲಿ ಬರೋ ಈ ಪಾತ್ರಧಾರಿಗಳೆಲ್ಲ ಶಾಶ್ವತನ? ನಂಬಿದ್ದೆ. ಯಾಕೆ? ಯೌವನ, ವಯಸ್ಸು, ಬಿಸಿ ರಕ್ತ. ಯಜಮಾನ ಹೇಳಿರೋ ಒಂದು ಮಾತನ್ನ ಮೀರಿಯೂ ಕೂಡ, ನನ್ನ ದೇವರು ಅಂತ ನಾನು ಆಗಲೇ ಹೇಳಿದೆ, ಆ ದೇವರು ಹೇಳಿದ ಮಾತನ್ನ ಮೀರಿಯೂ ಕೂಡ ಒಳಗನ್ನಗುನ್ನಲ್ಲ. ಸುಳಿ ಹೆಂಗಿತ್ತು ಅಂತಂದರೆ, ರಕ್ತವನ್ನು ಬಸ್ಕೋತು, ಹಲ್ಲುಗಳನ್ನು ಕಿತ್ಕೋತು, ಕಾಂಡಗಳನ್ನು ದೂರ ಮಾಡ್ತು, ಕೈ ಚರ್ಮವನ್ನು ಸುಟ್ಟಾಕ್ತು, ನನ್ನನ್ನು ತಾನು ಆಪೋಷಣ ತಗೊಂಡ್ಬಿಡ್ತು. ಬಟ್ ಈಗಲೂ ನಾನು ಅವತ್ತು 2009, 2010ರಲ್ಲೂ ನಾನು ಆ ಮನುಷ್ಯನ ನಾನು ಬಿಡಿಸ್ಕೊಳ್ದೆ ಹೋಗಿದ್ದಿದ್ರೆ ನನ್ನನ್ನು ನಿಜವಾದ ಚುತ್ಯ ಅಂತಲೇ ಕರೀತಾ ಇದ್ರು ಪ್ರಪಂಚ. ದಟ್ ವಾಸ್ ದ ಡೇ. ಇಟ್ ವಾಸ್ ಅರೌಂಡ್ 6:30. ಎಸ್, ಮುಸ್ಸಂಜೆ ಆ ಸಮಯದಲ್ಲಿ ಹೋಗಿ ನಿನ್ನ ಋಣ ಮುಗಿತು ಕಣೆಯ ಅಂತ ಸರ ತೆಗೆದು ಅವನ ಮಖಕ್ಕೆಸ್ತು. ಅವತ್ತು ಕೂಡ ಗಲಾಟೆ ಆಗತ್ತೆ ಅಂತ ನನ್ನ ಪ್ರವೀಣನನ್ನು, ನನ್ನ ಕೋಟೆ ಪ್ರಭಾಕರ್ನನ್ನು, ನನ್ನ ಹರೀಶ್ ರಾಯನನ್ನು, ಯಾಕೆಂದರೆ ನಮಗೆ ಯುದ್ಧ ಮಾಡೋದು ಹೇಳ್ಕೊಟ್ಟಿಲ್ಲ ಕಣ್ರಿ. ಹೊಡೆದಾಟ ಬಡದಾಟಗಳಲ್ಲಿ ನನ್ನ ತಂದೆ ತಾಯಿ ನನ್ನನ್ನು ಮೇಲ್ ತರಲಿಲ್ಲ ಕಣ್ರಿ. ನನ್ನ ತಾಯಿ ಹೇಳಿದ್ಲು, ಯಾವನಾದರೂ ನಿನಗೆ ಹೊಡೆದು ಬಾ, ಯಾವನಾದರೂ ನಿನ್ನನ್ನು ಅಮ್ಮ ಅಂದರೆ ಹೋಗಿ ನೀನು ಅಮ್ಮ ಅನ್ನೋ. ಮನೆಗೆ ಮಾತ್ರ ಊಟಕ್ಕೋಸ್ಕರ ಹಣವನ್ನು ದುಡ್ದು ಬಾ ಅಂತ ಹೇಳಿದರು. ರೊಚ್ಚಿಗೆದ್ದೆ, ಆದರೆ ಹೊಡೆಯೋವಂಥ ಅವಕಾಶಗಳೆಲ್ಲೂ ಬಂದಿರಲಿಲ್ಲ. ಕಲ್ತಿಲ್ವಲ್ಲ. ಈಗಿರೋದಲ್ಲಿ ಯಾವುದೋ ಒಂದು ಸುಳಿಯಲ್ಲಿ 4 ಜನ ಜೈಲ್ ಗೇಟ್ ಅಂತ ಬೇರೆ ಪುಣ್ಯಾತ್ಮ ಹಾಕ್ಸ್ಕೊಂಡಿದ್ದ ತನ್ನನ್ನು ತಾನು ಪಾರು ಮಾಡ್ಕೊಳ್ಳೋದಕ್ಕೆ. ಆ ಗೇಟ್ ಹಾಕ್ಕೊಂಡು ಏನಾದ್ರು ಮಾಡಿದ್ರೆ ಬರ್ರಯ್ಯ ಅಂತ ನನ್ನವ್ರನ್ನ ನಾನು ಕರಿಬೇಕಲ್ಲ. ನನ್ನ ಹೆಣವನ್ನು ಹೊರಲಿಕ್ಕೆ ಕಾಯ್ತಾ ಇದ್ದಂತಹ 4 ಜನ ಅವ್ರನ್ನ ನಾನು ಪಕ್ಕ ಇಟ್ಕೋಬೇಕಲ್ಲ. ಅವ್ರನ್ನೇ ಇಟ್ಕೊಂಡು ಹೋಗಿದ್ದೆ. ಹೋಗಿ ಮಕ್ಕಕ್ಕೆ ಎಸ್ತು ಆ ಜೀವಗಳು ಮೇಲೆ ಬಂದಿರೋದು. ಚೆನ್ನಕೇಶ್ವ ಅವ್ರ ಜೊತೆ ಬಂದು ಹೇಗೆ ಮಾತಾಡ್ಬೇಕಾದ್ರೆ ಅವರೆಲ್ಲ ಬಂದು ನನ್ನ ಹಿಂದೆ ನಿಂತ್ಕೊಂಡಿದ್ರು ನನ್ನನ್ನು ಕಾಪಾಡ್ಕೊಳ್ಳಿಕ್ಕೆ, ಅದೇ ಥರನೇ ಅಲ್ಲೂ ಬಂದಿರೋರು. ಆದರೆ ಈ ನನ್ನ ಮಗ ಆ 4 ಜನರ ಜೀವನದ ಬಗ್ಗೆನೂ ಬರೀತಾನಲ್ಲ. ನೆಕ್ಸ್ಟ್ ಕೋಟೆ ಪ್ರಭಾಕರ, ಹರೀಶ್ ರಾಯ್, ಇವನು ಯಾವನೋ BTM ಲೇಔಟ್ನ ಪ್ರವೀಣ. ಪಾಪ ಆ ಜೀವಗಳಿಗೆ ಯಾಕೆ ಇವನಿಂದ ಅದೇನೋ ಅಂತಾರಲ್ಲ ವಿಧಿ ಬರಹ ಎಂತ ಕ್ರೂರ ಅಂತ ಇವನ ಕೈಲಿ ಬರ್ಸ್ಲಿ ನಾನು? ಬೇಡ್ರಪ್ಪ, ನೀವೆಲ್ಲ ಇಲ್ಲೇ ಸುಮ್ಮನೆ ಟೀ ಕಾಫಿ ಕುಡಿತಾರೆ, ಕೇವಲ 10 ನಿಮಿಷ ಈ ಟೈಮು ಈ ಮುಳ್ಳಿಂಗ್ ದಾಟ್ತಾ ಅಂತಂದರೆ ಒಳಗೆ ಬಂದ್ಬಿಡಿ ಅಂತಲೇ ಹೋಗಿದ್ದಿತ್ತು. ನಾನು ಬಿಡಲೇ ಇಲ್ಲ. ಠಾಕ್ ಇದೆರಡು ಎಸಿಬೇಕು ಅಂತಲೇ ಹೋಗಿದ್ದಿತ್ತು. ಒಂದು ನನ್ನ ಆ ಉಗುತ, ಎರಡನೇದು ಅವನ ಆ ಒಡವೆ. ಎರಡನ್ನು ಮಕ್ಕಕ್ಕಿಸ್ತು. ಅಪ್ಪ, ಇನ್ನು ಜೀವನದಲ್ಲಿ ನಿನ್ನ ಸಹವಾಸ ಬೇಡ ಕಣೋ ತಂದೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಿದ್ದೆ. ನವಮಾಸದ ರೂಪ ನೀನು,
ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ. ತಾಯಿ ಒಡಲ ಕರುಳ ಕೂಗಿದು ಕೇಳದೆ